राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಕುಂಡಲಿ ಪಾರ್ವತಿ ಪತೆ ಶಿವರ राजाधिराज सद्गुरुनाथ महाराज की जय। श्री गुरुदेव। श्री राम जय जय राम। 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 श्री राम जय श्री राम जय जय राम। श्री राम जय जय राम। राजाधिराज सद्गुरुनाथ महाराज की जय। श्री गुरुदेव। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಭಾಗ್ಯವಂತ ಮಣುತಯ ಶರಣಗೆಲೆ ಪಂಡವಿರಾಯ ಅಂತೇಳಿ ಸಂತರಂತಾರೆ. ಇಂಥ ಒಂದು ಭಾಗ್ಯ ಯಾರಿಗೆ ಸಿಗ್ತದಂದರೆ ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರ, ಯಾರು ಈ ಭಕ್ತಿ ಮಾರ್ಗವನ್ನು ಅವಲಂಬಿಸ್ಯಾರ, ಯಾರು ಈ ಜೀವನದ ಒಂದು ಸತ್ಯವನ್ನು ತಿಳ್ಕೋಬೇಕನ್ನುವಂಥ ಒಂದು ಮುಮುಕ್ಷತ್ವ ಉಳ್ಳವರಿದ್ದಾರೆ, ಯಾರ್ದಿಗೂ ಅನಂತ ಜನ್ಮದ ಪುಣ್ಯದ ಒಂದು ಸಂಗ್ರಹ ಯಾರಂತಲ್ಲದಲ್ಲ ಅವ್ರಿಗೆ ಮಾತ್ರ ಇಂಥ ಒಂದು ಅವಕಾಶಗಳು ಸಿಗ್ತಾವೆ. ಎಲ್ಲೇ ಹೋಗಲಿ, ಯಾವುದೇ ಊರಿಗೆ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಅವ್ರಿಗೆ ಸಿಗುವಂಥ ಒಂದು ಆನಂದ, ಗೌರವ, ಪ್ರೇಮ ಅನ್ನುವಂಥದ್ದು ಇವತ್ತು ಬೇಕಾದಷ್ಟು ರೊಕ್ಕ ಗಳಿಸ್ಯಾನಂದ್ರೂ ಸಹಿತ ಆ ವ್ಯಕ್ತಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಅವೇನಪ್ಪ ಅಂದ್ರೆ ಆಸ್ತಿ ಗೌರವಂತಿದ್ದಾನಂದ್ರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಹೆಂಗಿರ್ತಂದ್ರೆ ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರಲ್ಲ ಅವರ ಅಂತರಂಗದಾಗ ಸದ್ಗುರುಗಳ ವಾಸ ಇರ್ತದೆ. ನೋಡ್ಲಿಕ್ಕೆ ನಾವು ಬೇರೆ ಬೇರೆ ಇದ್ದರೂ ಸಹಿತ ನಮ್ಮೆಲ್ಲರ ಹೃದಯದೊಳಗೆ ಯಾರು ಇರ್ತಾರೆ ಅಂದರೆ ಅವ್ರು ಇರ್ತಾರೆ. ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ 33 ಕೋಟಿ ದೇವತೆಗಳು ಅವ್ರ ಸುತ್ತಮುತ್ತ ಇರ್ತಾರೆ. ಇದು ಸದ್ಗುರುವಿನ ಒಂದು ಮಹತಿ. ಇದು ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ 33 ಕೋಟಿ ದೇವತೆಗಳು ಕೈ ಮುಕ್ಕೊಂಡು ನಿಂತಿರ್ತಾರೆ. ಅಷ್ಟಮಾ ಸಿದ್ಧಿಗಳು ಕೈ ಮುಕ್ಕೊಂಡು ನಿಂತಿರ್ತಾರೆ. ಅಂದರೆ ಸದ್ಗುರು ಅಂದರೆ ಹೆಂಗಿದ್ದಾನಂದ್ರೆ ನ ಗುರೋರ್ ಅಧಿಕಮ್ ಅಂತ ಶ್ರುತಿಗಳು ಹೇಳ್ತಾವೆ. ಅಂದ್ರೆ ಜಗತ್ತಿನೊಳಗೆ ಗುರುವಿನಕ್ಕಿಂತ ಹೆಚ್ಚಿನ ದೊಡ್ಡವರು ಯಾರೂ ಇಲ್ಲೇ ಇಲ್ಲ ಏನು. ಅಂಥ ದೊಡ್ಡವರ ಒಂದು ಮಾರ್ಗದರ್ಶನದಾಗ ನಾವು ಜೀವನ ತೆಗೆದೇವಂದ್ರೆ ನಮ್ಮ ಜೀವನ ಹೆಂಗಾಗ್ತದೆ ಅಂದ್ರೆ ಬಂಗಾರಮಯ ಆಗ್ತದೆ, ಆನಂದಮಯ ಆಗ್ತದೆ, ಸಮಾಧಾನಮಯ ಆಗ್ತದೆ. ರೊಕ್ಕ ಇದ್ರೂ ಸಮಾಧಾನ ಇರ್ತದೆ. ಸದ್ಗುರುಗಳ ಶಿಷ್ಯರಿಗೆ ರೊಕ್ಕ ಇರ್ಲಿಕ್ಕಂದ್ರೂ ಸಮಾಧಾನ ಇರ್ತದೆ. ಎಂಥ ಪರಿಸ್ಥಿತಿಯೊಳಗೂ ಸಹಿತ ಸಮಾಧಾನ ಕಳ್ಕೊಳ್ಳಾರ್ದಂಥ ಒಂದು ಸ್ಥಿತಿಯನ್ನು ಸದ್ಗುರುಗಳ ಕೃಪೆಯಿಂದ ಆ ಶಿಷ್ಯ ಪಡ್ಕೊಂಡಿರ್ತಾನೆ. ಹಾಗೆಲ್ಲ ಇಂಥ ಒಂದು ಸ್ಥಿತಿಯನ್ನು ನಾವೆಲ್ಲರೂ ಪಡ್ಕೊಂಡವ್ರಿದ್ದೇವೆ ಏನು. ಆವಾಗ ಸಮರ್ಥರು ಒಂದು ಮಾತು ಹೇಳ್ತಾರೆ, ನರದೇಹಾಚೆ ಉಚಿತ ಕಾಹಿ ಕರಾವೆ ಆತ್ಮಹಿತ ಯಥಾನುಶಕ್ತ್ಯ ಚಿತ್ತ ವಿತ್ತ ಸರ್ವೋತ್ತಮೀಲಾವಾವೆ ಅಂತೇಳಿ ದಾಸಬೋಧನೊಳಗೆ ಭಕ್ತಿ ನಿರೂಪಣದೊಳಗೆ ಈ ಮಾತು ಹೇಳ್ತಾರೆ ಅವರು. ಮನುಷ್ಯ ಜನ್ಮ ಬಂದದ್ದು ಭಾಳ ದೊಡ್ಡ ಒಂದು ಏನಪ್ಪ ಅಂದ್ರೆ ಎಷ್ಟೋ ಜನ್ಮದ ಸುಕೃತದಿಂದ ಮನುಷ್ಯ ಜನ್ಮ ಬಂದದ. ಇರ್ಲಿಕ್ಕಂದ್ರೆ ನಾವು ಯಾವುದ್ಯಾವುದೋ ಜನ್ಮದೊಳಗೆ ಹುಟ್ಟಿ ಈಗಾಗಲೇ ನಾವು ಹಿಂದೆ ಎಷ್ಟೋ ಜನ್ಮದೊಳಗೆ ಯಾವುದ್ಯಾವುದೋ ಪ್ರಾಣಿ ರೂಪದಿಂದ, ಗಿಡದ ರೂಪದಿಂದ, ಸ್ಥಾವರ ಜಂಗಮ ಇವೆಲ್ಲರ ರೂಪದಿಂದ ನಾವು ಇದು ಮಾಡಿಕೊಂಡು ಹುಟ್ಟು ಸಾವು ಮಾಡ್ಕೊಂಡು ಬಂದೆವು. ಆ ಯಾವ ಜನ್ಮದೊಳಗೂ ನಮಗೆ ಸ್ವತಂತ್ರತೆ ಇದ್ದಿದ್ದಿಲ್ಲ. ನೀವು ಉಳ್ಕಿದ್ದು ಯಾವುದೇ ಜನ್ಮ ನೋಡ್ರಿ, ನೀವು ಒಂದು ನಾಯಿ ಹಿಡ್ಕೊಂಡು ಹಿಡ್ಕೊಂಡು ಪ್ರತಿಯೊಂದು ಹೆಂಗದ ಅಂದ್ರೆ ಯಾರೋ ಒಬ್ಬರು ಅವ್ನು ಹಿಡ್ಕೊಂಡು ಅವತ್ತರಿಂದ ಕೆಲಸ ತಗೋತಾರೆ. ಸಮರ್ಥರಂತಾರೆ ನರದೇಹ ಸ್ವಾಧೀನ ಇದು ಬಹಳ ಸ್ವತಂತ್ರದ. ಇದು
ಸಹಸಾನವೇ ಪರಾಧೀನ. ಇದು ಯಾರ ಅಧೀನದೊಳಗಿರುವಂಥ ಅವಶ್ಯಕತೆನೇ ಇಲ್ಲ ಅಂತಾರೆ. ವಿಚಾರ ಮಾಡೋ ಶಕ್ತಿ ಅದ. ಯಾವ್ದು ಚಲೋ ಯಾವ್ದು ಕೆಟ್ಟ, ಯಾವುದ್ರ ಬೆನ್ನು ಹತ್ತೋದ್ರಿಂದ ನನಗೆ ಸುಖ ಸಿಗ್ತದೆ, ಯಾವುದ್ರ ಬೆನ್ನು ಹತ್ತೋದ್ರಿಂದ ದುಃಖ ಇದು ಆಗ್ತದೆ, ನಾ ಹೆಂಗೆ ಈ ಜಗತ್ತಿನ ಒಂದು ಜನರನ್ನು ಅಂತಃಕರಣವನ್ನು ಗೆದ್ಕೋಬೇಕು, ಇವೆಲ್ಲ ವಿಚಾರಗಳು ಮನುಷ್ಯಾಗ ವಿಚಾರ ಮಾಡಲಿಕ್ಕೆ ಸಿಗ್ತದೆ. ಮತ್ತು ಮುಖ್ಯವಾಗಿ ಅಂದರೆ ನಾನು ಯಾರು ಅನ್ನುವಂಥ ತಿಳ್ಕೊಳ್ಳುವಂಥ ಒಂದು ಅವಕಾಶ ಈ ಮನುಷ್ಯ ಜನ್ಮಕ್ಕೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಅಂತೇಳಿ ನಿಜಗುಣ ಶಿವಗಳು ಅಂತಾರೆ. ಈ ವಿಚಾರ ಮಾಡಿ ನೀನು ಹೀಗೆ ಜೀವನ ತೆಗೆದುಬಿಟ್ಟೆ ಅಂದರೆ ಆಯುಷ್ಯ ಹೋಗಿಬಿಡ್ತದೆ. ಎಷ್ಟೋ ಜನರಿಗೆ ಆಧ್ಯಾತ್ಮ ಸಿಗಲಾರ್ದಕ್ಕಾಗಿ ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಅವ್ರ ಬದುಕು ಪದ್ಧತಿ ಪ್ರಾಣಿಗಳಿಗೆ ಸಮಾದ. ಮನುಷ್ಯ ರೂಪೇಣ ಮೃಗಾಶ್ಯರಂತೆ ಮನುಷ್ಯ ರೂಪದವರಿಗೆ. ಆದರೆ ಅವ್ರ ವರ್ತನ, ಅವ್ರ ನಡವಳಿಕೆ, ಅವ್ರ ಮಾತು, ಅವ್ರ ಕೃತಿ, ಅವ್ರ ದೃಷ್ಟಿ ಇವೆಲ್ಲ ಹೆಂಗವ ಅಂದ್ರೆ ಪಶುಗಳ ಗತಿಯವ. ಮನುಷ್ಯ ರೂಪೇಣ ಮೃಗಾಶ್ಚರಂತೆ. ಯಾಕಂದ್ರೆ ಜೀವನದ ಒಂದು ಮಹತ್ವನೇ ಅವ್ರಿಗೆ ಗೊತ್ತಿಲ್ಲ. ನಮಗೆಲ್ಲ ಅದನ್ನು ಮಹಾರಾಜರು ಮಹತ್ವ ಕೊಟ್ಟರು. ನೋಡ್ರಪ್ಪ, ನೀವು ಸಾಮಾನ್ಯರಲ್ಲ, ಚೈತನ್ಯ ರೂಪರೇ ನೀವಿದ್ದೀರಿ. ನೀವು ಆ ಭಗವಂತನ ನನ್ನ ಸ್ವರೂಪನೇ ನಿಮ್ಮದದ. ಏನು ಪರಬ್ರಹ್ಮ ಸ್ವರೂಪ ನಿಮ್ಮದದ. ಆ ಸ್ವರೂಪ ನಿಮ್ಮದಿದ್ದು ಸಹಿತ ಆ ಸ್ವರೂಪದ ಒಂದು ಇದು ಮಾಡಿಕೊಂಡು ದೇಹ ಬುದ್ಧಿಯೊಳಗೆ ನಾ ದೇಹ ಇದ್ದೀನಿ ಅಂತೇಳಿ ಎಷ್ಟು ಅಜ್ಞಾನದಿಂದ ವರ್ತನೆ ಮಾಡ್ತಿರಲ್ಲ, ಈ ಅಜ್ಞಾನ ತೆಗೀರಿ. ನೀವು ಪರಮಾನಂದ ಆನಂದ ಸ್ವರೂಪರಿದ್ದೀರಿ, ಆನಂದವಾಗಿ ಇರ್ರಿ ಅಂತೇಳಿ ಸಮರ್ಥರು ನಮಗೆ ಆ ಮಾರ್ಗ ತೋರಿಸಿಬಿಟ್ರು. ಅಂಥೇಳಿ ನಮ್ಮೆಲ್ಲರೂ ಮುಖ ನೋಡ್ರಿ. ನೀವು ಯಾರು ಸದ್ಗುರುಗಳನ್ನು ನಂಬಿ ಬದುಕಲಿಕ್ಕತ್ತಾರಲ್ಲ ಅವ್ರು ನೋಡಿದ್ರೆ ಅಂದ್ರೆ ಅವ್ರು ನೋಡಿದ್ರೆ ಸಮಾಧಾನ ಅನ್ನಿಸ್ತದೆ. ಅವ್ರ ಜೋಡಿ ಕೂಡ್ಬೇಕು ಅನ್ನಿಸ್ತದೆ, ಅವ್ರ ಜೋಡಿ ಮಾತಾಡ್ಬೇಕು ಅನ್ನಿಸ್ತದೆ. ಯಾಕಂದ್ರೆ ಆಗ ಹೇಳಿದ್ನಿಲ್ಲ, ಎಲ್ಲರ ಹೃದಯದೊಳಗೆ ಸದ್ಗುರುಗಳು ವಿರಾಜಮಾನರಾಗಿ ಇರ್ತಾರೆ. ಇನ್ನು ಮತ್ತು ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಸಹಿತ ಇರ್ತಾರನ್ರಿ, ಎಲ್ಲರ ಮೇಲೆ ಇರ್ತಾರನ್ರಿ, ಎಲ್ಲರಂತಲ್ಲಿ ಇರೋದಿಲ್ಲ. ಯಾರು ಸದ್ಗುರುಗಳು ಹೇಳಿದ ಹಾದಿಯೊಳಗೆ ಇದ್ದಾರಲ್ಲ ಅವ್ರ ಒಳಗೆ ಮಾತ್ರ ಇರ್ತಾರೆ, ಉಳ್ಕಿದ್ರೊಳಗೆ ಅವ್ರು ಇರೋದಿಲ್ಲ. ಯಾಕಂದ್ರೆ ಎಲ್ಲೇ ಹೊಲಸು ಜಾಗ ಅದ ಅಲ್ಲಿ ಸದ್ಗುರುಗಳು ಇರ್ಲಿಕ್ಕೆ ಮನುಷ್ಯನೇ ಇರೋದಿಲ್ಲ. ಮತ್ತಿನ್ನು ಗುರುನಾಥ ಇರಬೇಕಾದ್ರೆ ಜೈಸ ಗಂಗಾ ವಾವೆ ತೈಸೆ ಜಾಚೆ ಮನ ಭಗವಂತ ಜಾಣತೆ ಅಚ್ಚೆ ಜೋಡಿ. ಯಾರು ಹೃದಯ ಗಂಗೆಯಂತೆ ನಿರ್ಮಲದಲ್ಲ ಆ ಹೃದಯದಾಗ ಮಾತ್ರ ಸದ್ಗುರು ಇರ್ತಾರೆ. ಸದ್ಗುರುಗಳೇ ನಮ್ಮಂತಲ್ಲಿ ಇದ್ರಂದ್ರೆ ನಮಗೆ ಯಾವ್ದ್ರ ಚಿಂತೆ ವಿಚಾರ ಮಾಡಿರಿ ನೀವು, ಹೌದಲ್ರಿ? ಒಬ್ಬ ರಾಜಕಾರಣಿ ನಮ್ಮ ಜೋಡಿ ಇದ್ದಂದ್ರೆ ನಮಗೆ ಚಿಂತೆ ಅದಕ್ಕೆ ಅಡ್ಯಾಡ್ತೀವಿ. ಮತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂಥ ಸದ್ಗುರುನಾಥ ನಮ್ಮ ಹೃದಯದಾಗಿದ್ದಂದ್ರೆ ಆ ಮನುಷ್ಯ ಚಿಂತೆ ಯಾಕೆ ಮಾಡ್ತಾನೆ? ರಾಜನೇ ಹೇಳ್ತಿ ಎಂದರೆ ಭಿಕ್ಷಾ ಬೇಡ್ತಾಳೆ. ರಾಜಯಾಚಿಕ ಅಂತ ಕಾಯ ಭೀಕ ಮಾಗೆ ಜ್ಞಾನೇಶ್ವರ ಮೌಲ್ಯರು ಅಂತ ರಾಜನ ಭಿಕ್ಷಾ ಬೇಡ್ತಾಳೆ. ಮನಾಚಿಯ ಜೋಗಿ ಸಿದ್ಧಿಪ ಯಾಕೆ ಏನು ವಿಚಾರ ಮಾಡ್ತಾನೆ ರಾಜ ತಂದು ಒದಗಿಸ್ತಾನೆ. ಹಂಗೆ ನಮಗಾದ್ರೂ ಸಹಿತ ಇಚ್ಛಾ ಮಾಡಿದ ಕೂಡಲೇ ಹಂಗಾಗ್ತದೆ. ಹಂಗೆ ಇವತ್ತಿನ ದಿವಸ ನಮ್ಮ ಮಗಳು ಮೇಘ, ಆಕೆ ಮೇಲೆ ಭಯಂಕರ ಪ್ರೀತಿ. ಎಲ್ಲ ಅವರು ಸಣ್ಣವರಿದ್ದಾಗ ನಮ್ಮ ಮನೆಗೆ ಬೆಳೆದು ದೊಡ್ಡವರಾಗ್ಯಾರ. ಆಕೆ ಸ್ವಭಾವ ಅದು ಭಾಳ ನನಗೆ ಸೇರ್ತದೆ ಏನೋ. ಯಾಕಂದ್ರೆ ನನಗೆ ಒಟ್ಟು ಹುಡುಗರ ಮೇಲೆ ನನ್ನ ಇದು ಭಾಳ. ನಮ್ಮ ಮಕ್ಕಳು ಇಕ್ಕಿನೂ ಎಲ್ಲ ಒಂದೇ ತಾಯಿ ಇದ್ರ ಮಂದೆಲ್ಲ ಭಾಳ ಸಂತೋಷ ಅನ್ನಿಸ್ತು. ನಮ್ದೊಂದು ಸ್ವಲ್ಪ ಆ ಹುಡುಗರ ಜೊತೆ ಹರಟಿ ಹೊಡಿಯೋದಾಗಲಿ ಒಂದು ಸತ ಮಾಡೋದಾಗಲಿ ನನ್ನ ಸ್ವಭಾವ ಅದ. ಅದಕ್ಕೆ ಇವತ್ತಿನ ದಿವಸ ಒಟ್ಟು ಭಾಳ ನನಗೆ ಆನಂದ ಅನ್ನಿಸ್ತು ಆಕೆ ಮನೆಗೆ ಬಂದಿದ್ದಕ್ಕೂ. ಆಮೇಲೆ ನೀವೆಲ್ಲರೂ ಏನು ಹಿರಿತನ ಅಂದರೆ ಹೆಂಗಿರ್ತಂದ್ರೆ ಅತಿಥಿಗಳು ಬಂದಾಗ ಅತಿಥಿ ದೇವೋಭವ ಅಂತೇಳಿ ಸತ್ಕಾರ ಮಾಡುವಂತಹ ಒಂದು ವಿಶೇಷ ಗುಣ ಎಲ್ಲಿರ್ತ ಅಲ್ಲಿ ಹಿರಿತನ ಅದಂತ ತಿಳ್ಕೊಬೇಕು. ಏನು ರೀ ಬಂದಾರ ಬಿಡು ಆಕೆಗೆ ಸಂಬಂಧಿಸಿದವ್ರು ನಮಗೇನು ಸಂಬಂಧ ಅಂತೇಳಿ ಅಕಸ್ಮಾತ್ ಒಂದು ರೀತಿ ಅಂಥ ಜನರು ಇದ್ದಾರೆ ರೀ. ನೀವು ಇಷ್ಟು ವಯಸ್ಸಾದವ್ರು ಇದ್ರು ಸಹಿತ ನಮ್ಮ ಬಂದ ಕೂಡಲೇ ಬರ್ರಿ ಅಂದ್ರಿ, ಹೊರಗೆ ನಿಂತ್ರಿ. ಇವೆಲ್ಲನೂ ನಾವು ಇವತ್ತಿನ ದಿವಸ ಸನಾತನ ಧರ್ಮವನ್ನು ಮರೆತು ಬಿಟ್ಟೆವು. ಈ ಪಾಶ್ಚಿಮಾತ್ಯದ ಒಂದು ಸಂಸ್ಕಾರದಿಂದ ನಮಗೆ ಯಾರನ್ನ ಗುರ್ತು ಹಿಡಿಬೇಕಂತ ಆಗವಲ್ತು. ತಂದೆ ತಾಯಿಗಳು ಬಂದರೂ ಸಹಿತ ತಂದೆ ತಾಯಿಗಳಿಗೂ ಮಹತ್ವ ಕೊಡಬೇಕು ಅನ್ನೋದು ಈಗಿನ ಪೀಳಿಗೆಗೆ ಗೊತ್ತಿಲ್ಲ. ತಂದೆ ತಾಯಿ ಬಂದರೂ ಸಹಿತ ತಾವು ಕೂತ ಜಾಗ ಬಿಟ್ಟು ಹೇಳೋದಿಲ್ಲ. ಈಗಿನ ಪೀಳಿಗೆದ ಸಂಸ್ಕಾರ ಹಿಂಗದ. ಯಾಕಂದ್ರೆ ಅವ್ರ ತಂದೆ ತಾಯಿಗಳು ಸಂಸ್ಕಾರವಂತರಿಲ್ಲ. ಅದಕ್ಕೆ ನಾವೆಲ್ಲ ಸಂಸ್ಕಾರವಂತ ತಂದೆ ತಾಯಿಗಳು ಮನೆಯೊಳಗೆ ನಮ್ಮ ಜನ್ಮ ಆಗ್ಯದ. ಅಂಥ ಸದ್ಗುರುಗಳು ಆತ್ಮಜ್ಞಾನಿ ಬ್ರಹ್ಮಸ್ವರೂಪಿ ಸದ್ಗುರುಗಳು ನಮಗೆ ಸಿಕ್ಕಾರ. ಅದಕ್ಕೆ ನಾವೆಲ್ಲರೂ ಭಾಗ್ಯವಂತರು. ಅದಕ್ಕೆ ಮಹಾರಾಜರು ಏನಾದರೂ ನರದೇ ಹಾತಿ ಮನುಷ್ಯ ಜನ್ಮ ತೊಗೊಂಡು ಬಂದಿರಲ್ಲ,
ಏನಾದರೂ ನಿಮ್ಮ ಆತ್ಮಕ್ಕೆ ಹಿತವಾದಂಥ ಕಾರ್ಯ ಮಾಡಿರಿ. ಸಾಧು ಸಂತರು ಬಂದ್ರೆ ಅವರಿಗೆ ಏನಪ್ಪ ಅಂದರೆ ಎಲ್ಲ ರೀತಿಯ ಅವ್ರನ್ನ ಸಂತೋಷಗೊಳಿಸ್ರಿ. ಸದ್ಗುರುಗಳ ಭಕ್ತಿ ಮಾಡಿರಿ. ಯಥಾನು ಶಕ್ತಿ ಅಚ್ಚಿತ್ತವಿತ್ತ ಸರ್ವೋತ್ತಮ. ನಿಮಗೆ ಎಷ್ಟು ಸಾಧ್ಯದ ಅಷ್ಟು ನಿಮ್ಮ ಸಂಪತ್ತನ್ನು ಭಗವಂತನ ಭಕ್ತಿಗೆ ನೀವು ಖರ್ಚು ಮಾಡಿರಿ. ನಿಮ್ಮ ಚಿತ್ತವನ್ನು ಸಹಿತ ಭಗವಂತನ ಭಕ್ತಿಗಾಗಿ ನೀವು ಮೀಸಲಿಡ್ರಿ. ಅಂದರೆ ನಿಮ್ಮ ಜೀವನ ಆನಂದಮಯ ಆಗ್ತದೆ ಅಂತ ಹೇಳ್ಯಾರ. ಹಂಗೆ ನಾವು ನೀವು ಕೂಡ ಎಲ್ಲ ಈ ಜೀವನದೊಳಗೆ ಈ ಒಂದು ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಮಹಾತ್ಮರು 10 ವರ್ಷ ಕೊಟ್ಟ ಹಾದಿಯೊಳಗೆ ನಡೆದ ನಮ್ಮ ಜೀವನ